ಕೇಂದ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿಗೆ ನಿರಾಸೆಯಾಯ್ತಾ? ಮಹತ್ವದ ಖಾತೆಯನ್ನ ಪಡೆಯುವಲ್ಲಿ ವಿಫಲರಾದ್ರ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಕೃಷಿ ಖಾತೆ ಮೇಲೆ ಕಣ್ಣಿಟ್ಟಿದ್ರು. ಇದೇ ಖಾತೆಯನ್ನ ನೀಡಬಹುದು ಅಂತ ನಿರೀಕ್ಷೆಯಲ್ಲಿದ್ರು. ಜೊತೆಗೆ ಬಹಳಷ್ಟು ಮಂದಿ ಇದನ್ನೇ ಊಹೆ ಕೂಡ ಮಾಡಿದ್ರು. ಕೇಂದ್ರದಲ್ಲಿ ಕೃಷಿ ಖಾತೆಯನ್ನ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನೀಡಬಹುದು ಅಂತ. ಆದ್ರೆ ಎಲ್ಲೋ ವಿಫಲರಾದ್ರ ಕುಮಾರಸ್ವಾಮಿ ಅವರಿಗೆ ನಿರಾಸೆಯಾಯ್ತಾ? ಕೇಂದ್ರದಲ್ಲಿ ಮಹತ್ವದ ಖಾತೆ ಪಡೆಯುವಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಫಲರಾದ್ರ. ಕೇಂದ್ರ ಕೃಷಿ ಖಾತೆ ಮೇಲೆ ಕಣ್ಣಿಟ್ಟಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನಿರಾಸೆಯಾಯ್ತಾ? ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆಯನ್ನ ಪ್ರಧಾನಿ ಮೋದಿ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ. ಕೃಷಿ ಅಲ್ಲದಿದ್ರೆ ಜಲಶಕ್ತಿ ಖಾತೆ ಸಿಗುವಂತಹ ನಿರೀಕ್ಷೆಯನ್ನ ಹೊಂದಿದ್ರು. ಆದ್ರೆ ಮಂಡ್ಯ ಸಂಸದ ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ನಿರಾಸೆ ಆಯ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಯಾಕಂದ್ರೆ ಕೃಷಿ ಖಾತೆ ಕೊಡಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಕುಮಾರಸ್ವಾಮಿ ಅವರೇ ಇದ್ರು. ಸ್ವತಃ ಕುಮಾರಸ್ವಾಮಿ ಅವರೇ ಈ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಯಾಕಂದ್ರೆ ಯಾವಾಗಲೂ ಕೂಡ ಕೃಷಿ ರೈತರ ಮೇಲೆ ಹೆಚ್ಚಿನದಾಗಿ ಒಲವು ತೋರ್ತಾ ಇದ್ದಂತಹ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆಯನ್ನ ಕೊಟ್ಟರೆ ಚೆನ್ನಾಗಿ ನಿಭಾಯಿಸಬಹುದು ಅನ್ನುವಂತಹ ಭರವಸೆ ಜನರ ಮೇಲೂ ಇತ್ತು. ಜೊತೆಗೆ ಅವರಿಗೂ ಕೂಡ ಬಹಳ ಅನುಭವ ಇರೋದ್ರಿಂದ ಈ ಕ್ಷೇತ್ರದಲ್ಲಿ ಅವರಿಗೆ ಈ ಖಾತೆಯನ್ನ ಕೊಟ್ಟರೆ ಬಹಳ ಚೆನ್ನಾಗಿ ನಿಭಾಯಿಸಬಹುದು ಅನ್ನುವಂತಹ ಭರವಸೆ ಅವರ ಮೇಲೆ ಅವರಿಗೆ ಇತ್ತು, ನಂಬಿಕೆ ಇತ್ತು. ಆದರೆ ಈಗ ಕೃಷಿ ಖಾತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪಾಲಾಗಿರೋದ್ರಿಂದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆಯನ್ನ ಕೊಟ್ಟಿದ್ದಾರೆ. ಕೃಷಿ ಖಾತೆ ಸಿಗದೇ ಇದ್ರೂ ಕೂಡ ಜಲಶಕ್ತಿ ಖಾತೆ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲೂ ಇದ್ರು. ಆದರೆ ಇವೆರಡೂ ಖಾತೆ ಅವರ ಕೈ ತಪ್ಪಿದೆ. ಹಾಗಾಗಿ ಎಲ್ಲೋ ನಿರಾಸೆ ಆಯ್ತಾ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಇಲ್ಲಿ ಉದ್ಭವವಾಗಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಎಲ್ಲೋ ಕೃಷಿ ಖಾತೆ ಸಿಗಬಹುದು ಅಂತ ಅವರು ಸೇರಿದಂತೆ ಬಹಳಷ್ಟು ಮಂದಿ ಊಹೆ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಎಲ್ಲೋ ನಿರಾಸೆ ಆಯ್ತು ಅಂತ ಅನ್ನಿಸ್ತಾ ಇದೆಯಾ? ಯಾಕಂದ್ರೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ, ಅಂದ್ರೆ ನಿನ್ನೆ ಖಾತೆಗಳ ಹಂಚಿಕೆ ಆದ ನಂತರದಲ್ಲಿ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಎಲ್ಲೂ ನಿರಾಸೆ ಆದಂತೆ ಅವರೆಲ್ಲೂ ತೋರಿಸ್ಕೊಂಡಿಲ್ಲ. ಆದ್ರೆ ಅಸಮಾಧಾನ ಇದೆ ಅಂತ ಅನ್ನಿಸ್ತಾ ಇದೆಯಾ? ಏನಾದ್ರೂ ಆ ರೀತಿ ಬೆಳವಣಿಗೆಗಳೇನಾದ್ರೂ ಆಗ್ತಾ ಇದೆಯಾ ಅಂತ ರೂಪೇಶ್? ರಜನಿ, ಮೊದಲನೇಲ್ಲೂ ಕೂಡ ಎಷ್ಟಂತ ಹೇಳಿದ್ರೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕಿಂತ ಮುಂಚೆನೆ ಯಾವಾಗ ಮೈತ್ರಿ ಆಗುತ್ತೋ ಅವತ್ತು ಕೇಂದ್ರ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಿ ಚರ್ಚೆ ಆಗಿತ್ತು. ಅವಾಗ ಕುಮಾರಸ್ವಾಮಿ ಅಂತ ಹಲವಾರು ತಳ್ಳಿ ಹಾಕಿದ್ರು, ಮುಂದೆ ನೋಡೋಣ ಅಂತ ಹೇಳಿದ್ರು. ಇದೀಗ ಸಂದರ್ಭ ಒದಗಿ ಬಂದಿದೆ. ಜೆಡಿಎಸ್ 2 ಸ್ಥಾನವನ್ನು ಗೆದ್ದಿದೆ, ಕೇಂದ್ರ ಸಚಿವರು ಆಗ್ತಾರ ಅನ್ನೋದು ಕನ್ಫರ್ಮ್. ಹೀಗಾಗಿ ಯಾವ ಖಾತೆ ಸಿಗ್ಬೋದು ಅನ್ನೋ ಚರ್ಚೆ ಇತ್ತು. ಹೀಗಾಗಿ ಕುಮಾರಸ್ವಾಮಿ ಅದೇ ರೀತಿ ದೇವೇಗೌಡರ ಕುಟುಂಬಕ್ಕೆ ಮಣ್ಣಿನ ಮಗ ಈ ರೀತಿಯಾಗಿರ್ತಕ್ಕಂತ ಬಿರುದು ಮೊದಲಿಂದಲೂ ಕೂಡ ಇದೆ. ರೈತರ ಪಕ್ಷ ಅಂತ ಹೇಳ್ಕೊಂತಿದ್ದಾರೆ. ಹೀಗಾಗಿ ಅವರಿಗೆ ಕೃಷಿ ಖಾತೆ ಸಿಗ್ಬಹುದು ಅಂತ ಹೇಳಿ ನಿರೀಕ್ಷೆ ಮಾಡಲಾಗಿತ್ತು. ಜನ ಕೂಡ ಅದೇ ರೀತಿಯಾಗಿ ಮಾತಾಡ್ತಾ ಇದ್ರು. ಅದೇ ರೀತಿ ಒಂದ್ ಹತ್ತದಲ್ಲಿ ಕುಮಾರಸ್ವಾಮಿ ಕೂಡ ಆಪ್ತರ ಬಳಿ ಅದೇ ರೀತಿಯಾಗಿ ಹೇಳ್ಕೊಂಡಿದ್ರು, ಖಾತೆ ಸಿಗ್ಬಹುದು. ಇಲ್ಲ ಅಂತಿದ್ರೆ ಜನಸಾಮಾನ್ಯರು ಅದೇ ರೀತಿಯಾಗಿ ಕಾರ್ಯಕರ್ತರು ಮಾತಾಡ್ತಾ ಇದ್ರು, ಕೃಷಿ ಖಾತೆ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಜಲಸಂಪನ್ಮೂಲ ಖಾತೆ ಸಿಗ್ಬಹುದು ಅಂತ. ಯಾಕಂದ್ರೆ ಕಾವೇರಿ ಇರ್ಬೋದು, ಬೇರೆ ಬೇರೆ ವಿಚಾರ, ಕೃಷ್ಣ ಮೇಲ್ದಂಡೆ ವಿಚಾರದಲ್ಲಿ ಅದೇ ರೀತಿಯಾಗಿ ಜೆಡಿಎಸ್ ಜಲಧಾರೆ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕವಾಗಿ ಜಲ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿಗೆ ನೀರಾವರಿ ಹೋರಾಟವನ್ನ ಹೋರಾಟ ಮತ್ತೆ ಆ ಒಂದಿಷ್ಟು ಯೋಜನೆಗಳ ಜಾರಿಗೊಳಿಸಬೇಕು ಅಂತೇಳಿ ಕುಮಾರಸ್ವಾಮಿ ಮೊದಲು ಕೂಡ ಪ್ರಯತ್ನಿಸ್ತಾ ಇದ್ರು. ಹೀಗಾಗಿ ಆ ಖಾತೆ ಸಿಗಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದ್ರೆ 2 ಖಾತೆಗಳು ಸಿಕ್ಕಿರ್ಲಿಲ್ಲ. ಹೀಗಾಗಿ ಸದ್ಯಕ್ಕೆ ಸಿಕ್ಕಿರುವ ಕೈಗಾರಿಕೆ ಮತ್ತೆ ಕಬ್ಬಿಣ ಮತ್ತು ಉಕ್ಕು ಖಾತೆ ಸಿಕ್ಕಿದೆ. ಹೀಗಾಗಿ ದೊಡ್ಡ ಮಟ್ಟಿಗೆ ಇಲ್ಲಿ ಅವರಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಖಾತೆ ಸಿಕ್ಕಿಲ್ಲ. ಆದ್ರೂ ಕೂಡ ಕ್ಯಾಬಿನೆಟ್ ದರ್ಜೆ ಖಾತೆ ಸಿಕ್ಕಿರೋದ್ರಿಂದ ಅಸಮಾಧಾನ ಇದೆ ಅಂತ ಹೇಳಿ ಹೇಳಿಲ್ಲ. ಅದು ನಿರೀಕ್ಷಿತ ಖಾತೆ ಸಿಕ್ಕಿಲ್ಲ ಅಂತೇಳಿ ಹೇಳ್ಬಹುದು. ರಜನಿ, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.